ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನವೇನ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಗೈಸ್. ಇವತ್ತಿನ ಬ್ಲಾಗ್ ಬಂದು ಒಂದು ರ್ಯಾಂಡಮ್ ಬ್ಲಾಗ್ ಅಷ್ಟೇ. ಬಟ್ ಬಿಫೋರ್ ದ್ಯಾಟ್ ನಾನು ಇವತ್ತು ಸ್ವಲ್ಪ ನನ್ನ ಡೈಲಿ ರೂಟೀನ್ನ ತೋರಿಸೋಣ ಅಂತ ಅಂದ್ಕೊಂಡೆ, ಯಾಕಂದರೆ ತುಂಬ ಜನ ಕಮೆಂಟ್ಸಲ್ಲಿ ಆಲ್ರೆಡಿ ಕೇಳ್ತಿದ್ರಿ. ಅದಕ್ಕೋಸ್ಕರ ಜಸ್ಟ್ ಗ್ಲಿಮ್ಸ್ ಆಫ್ ಇಟ್ ಆ್ಯಂಡ್ ಈಗ ತಾನೇ ಇದ್ದಿದ್ದೀನಿ. ಆ್ಯಂಡ್ ಇದು ನೈಟ್ ನನ್ನ ಲಿಪ್ ಬಾಮ್ ಹಾಕಿದ್ದು. ಆ್ಯಂಡ್ ಇವಾಗ ಜಸ್ಟ್ ಹೋಗಿ ಬ್ರಷ್ ಮಾಡಿ ಫೇಸ್ ವಾಶ್ ಮಾಡಿ ಫ್ರೆಶ್ ಅಪ್ ಆಗಿ ಆ್ಯಂಡ್ ನಾನು ವರ್ಕೌಟ್ ಮುಗಿಸ್ಬೇಕು. ಬಟ್ ಪ್ರೀ ವರ್ಕೌಟ್ ಅದಕ್ಕೂ ಮುಂಚೆ ಫಸ್ಟ್ ಅಷ್ಟು ಚೇಂಜ್ ಮಾಡಿಕೊಂಡು ನಾನು ಪ್ರೀ ವರ್ಕೌಟ್ ನಾನು ಏನು ತೊಗೋತೀನಿ ಫಸ್ಟ್ ಅಂತ ತೋರಿಸಿ, ಅದಾದಮೇಲೆ ವರ್ಕೌಟ್ ಅಂತಲ್ಲ, ಸುಮ್ಮನೆ ಒಂದು ಡೈಲಿ ಬೇಸಿಕ್ ಎಕ್ಸಸೈಸ್. ನೀವು ಡಯಟ್ ಮಾಡಿ ಬಿಡಿ, ನಿಮ್ಮ ಬಾಡಿ ಫ್ಲೆಕ್ಸಿಬಲ್ ಆ್ಯಂಡ್ ಹೆಲ್ದಿಯಾಗಿರಬೇಕು ಅಂದರೆ ಅಟ್ಲೀಸ್ಟ್ ಸಮ್ ಎಕ್ಸಸೈಸ್ ನಿಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಫಸ್ಟ್ ಇವಾಗ ಮಾಡ್ತೀನಿ ನಾನು. ಆ್ಯಂಡ್ ಅದಕ್ಕೂ ಮುಂಚೆ ನಾನು ಪ್ರೀ ವರ್ಕೌಟಿಗೆ ಏನು ತೊಗೋತೀನಿ ಅಂತಲೂ ತೋರಿಸ್ತೀನಿ. ತೊಗೊಂಡು ಆಮೇಲೆ ನಾನು ಫೇಸ್ ವಾಶ್ ಮಾಡಬೇಕು ಗೈಸ್. ಸೊ ಬನ್ನಿ ಫಸ್ಟ್ ನಾನು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬರೋಣ. ಸೊ ಗೈಸ್ ಎಸ್, ನಾನು ವರ್ಕೌಟ್ಗೂ ಮುಂಚೆ ಆಲ್ರೆಡಿ ಇಷ್ಟು ನೀರು ಕುಡ್ತಿದ್ದೀನಿ ನಾನು. ಯಾಕೆ ನೀರು ಕುಡಿಬೇಕು ಅಂತಂದರೆ, ನಾನು ಬೆಳಿಗ್ಗೆ ಎದ್ದಿದ ತಕ್ಷಣವೇ ಕುಡಿತೀನಿ. ಬೆಳಿಗ್ಗೆ ನಾನು ಎದ್ದಿದ ತಕ್ಷಣವೇ ಯೂಶ್ವಲಿ ಕುಡಿತೀನಿ. ವಿತೌಟ್ ಬ್ರಷ್ ಮಾಡ್ದೇ ನೀರು ಕುಡಿತೀನಿ. ಫಸ್ಟ್ ಇಟ್ಸ್ ಓಕೆ, ಬಟ್ ಒಂದ್ಸಲಿ ಬ್ರಷ್ ಆದಮೇಲೆ ಇನ್ನು ಸ್ವಲ್ಪ ಕುಡಿತೀನಿ. ಇವಾಗ ಮತ್ತೆ ತಿರ್ಗಾ ಕುಡಿತಿದ್ದೇನೆ, ಯಾಕಂದರೆ ನಾನು ಫಸ್ಟಿಂದ ನೀರು ಕುಡಿಯೋದು ತುಂಬ ಕಡಿಮೆ. ಬಟ್ ಇವಾಗ ಸ್ವಲ್ಪ ಎಲ್ಲ ಬುದ್ಧಿ ಕಲ್ತ್ಕೊಂಡಿದ್ದೀನಿ ಗೈಸ್, ಯಾಕಂದರೆ ಅದರಿಂದ ಪ್ರಾಬ್ಲಮ್ಸ್ ಎಲ್ಲ ಸ್ಟಾರ್ಟ್ ಆದಮೇಲೆ, ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆದಮೇಲೆ. ಸೊ ಈಗ ನೀರು ಕುಡಿತೀನಿ. ಆ್ಯಂಡ್ ಪ್ರೀ ವರ್ಕೌಟ್ಗೂ ಮುಂಚೆ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಮುಂಚೆ ಖಾಲಿ ನೀರು ಕುಡಿತೀನಿ. ಇಲ್ಲ ಅಂತಂದರೆ ಬೈ ಚಾನ್ಸ್ ನಾನು ಗ್ಲೂಕೋಸ್ ಪೌಡರ್, ಗ್ಲೂಕೋಸ್ ಡಿ ಇದನ್ನು ತಗೋತೀನಿ ಫಾರ್ ಎನರ್ಜಿ ಡ್ರಿಂಕ್. ಬಿಕಾಸ್ ನನಗೆ ಬೇರೆ ಎನರ್ಜಿ ಡ್ರಿಂಕ್ಸ್ ಅಷ್ಟು ಇಷ್ಟ ಆಗಲ್ಲ. ಆ್ಯಂಡ್ ಇಲ್ಲ ಅಂತಂದರೆ ಇನ್ನೊಂದು ನನ್ನ ಫೇವ್ರೆಟ್ ಥಿಂಗ್ ಅಂದರೆ ಗ್ರೀನ್ ಟೀ, ಇಲ್ಲ ಅಂದರೆ ಬ್ಲ್ಯಾಕ್ ಕಾಫಿ. ಇದ್ರ ಜೊತೆಗೆ ಯಾವುದಾದ್ರೂ ಒಂದು ಫ್ರೂಟ್, ಆ್ಯಪಲ್, ಆರೆಂಜ್ ಏನಾದರೂ ಒಂದು ತಗೋತೀನಿ. ಸೊ ಇದು ನನ್ನ ಪ್ರೀ ವರ್ಕೌಟಿಗೆ ಅಷ್ಟೇ. ಬೇರೆ ಡ್ರೈ ಫ್ರೂಟ್ಸ್ ಎಲ್ಲ ಏನು ತೊಗೊಳ್ಳಲ್ಲ ನಾನು. ಇಷ್ಟ ತೊಗೊಳ್ಳೋದು ನಾನು ಪ್ರೀ ವರ್ಕೌಟಿಗೆ. ಸೊ ಪ್ರೀ ವರ್ಕೌಟ್ ಮುಂಚೆ ನಾನು ಇದು ಗ್ಲೂಕೋಸ್ ಪೌಡರ್, ಇಲ್ಲ ಅಂತಂದರೆ ಬ್ಲ್ಯಾಕ್ ಕಾಫಿ, ಗ್ರೀನ್ ಟೀ, ಒಂದು ಫ್ರೂಟ್ ಏನಾದರೂ ತೊಗೊಂಡು ನೀರು ಕುಡಿದು ಹಾಫ್ ಆನ್ ಅವರ್ ಆದಮೇಲೆ, ಹಾಫ್ ಆನ್ ಅವರ್ ಆಗಷ್ಟು ನಾನು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಫಸ್ಟು ಹಾಫ್ ಆನ್ ಅವರ್ ಆದಮೇಲೆ ನಾನು ಏನಿದೆ ಸ್ಕಿಪ್ಪಿಂಗ್ ಮಾಡ್ತೀನಿ. ಫಸ್ಟು ನಾನು ಸ್ಕಿಪ್ಪಿಂಗ್ ಮಾಡ್ತೀನಿ, ಜಂಪಿಂಗ್ ಜಾಕ್ಸ್ ಮಾಡ್ತೀನಿ. ಅದಾದಮೇಲೆ ಒಂದಷ್ಟು ಆ್ಯಬ್ಸ್ಗಂತ ವರ್ಕೌಟ್ ಮಾಡ್ತೀನಿ. ಅದಾದಮೇಲೆ ನಾನು ಮತ್ತೆ ರೆಡಿ ಆಗಬೇಕು. ಸೊ ಆ ರೀಸನಿಗೆ ಇವಾಗ ನಾನು ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗಬೇಕು. ಬೇಸಿಕ್ ಫ್ರೆಶ್ ಅಪ್. ಏನು ಫ್ರೆಶ್ ಅಪ್ ಅಂತಂದರೆ, ಫಸ್ಟ್ ನಮ್ಮ ಫೇಸನ್ನ ಎಷ್ಟು ಕ್ಲೆನ್ಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸೊ ಫಸ್ಟ್ ನಾವು ಫೇಸ್ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಫೇಸ್ ಕ್ಲೆನ್ಸ್ ಮಾಡ್ಕೊಂಡ್ಮೇಲೆ ನನ್ನ ಕ್ರೀಮ್ ಕೂಡ ಹಚ್ಕೊಂಡು ಆಮೇಲೆ ರೆಡಿಯಾಗಿ ನೀಟಾಗಿ ಮನಃಶಾಂತಿಯಿಂದ ಮೆಡಿಟೇಟ್ ಮಾಡಿ ಆಮೇಲೆ ಒಂದೊಂದು ಕೆಲಸ ಶುರು ಮಾಡೋಣ. ಏನಂತೀರ? ಸೊ ಬನ್ನಿ ಕ್ವಿಕ್ಕಾಗಿ ಇವಾಗ ಹೋಗಿ ಫ್ರೆಶ್ ಅಪ್ ಆಗೋಣ. ಸೊ ಗೈಸ್ ಎಸ್, ನಾನು ಫಸ್ಟ್ ನನ್ನ ಫೇಸ್ನ ಕ್ಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರೋದು ಡರ್ಮಾವೆವ್ ಅವರ ಹೈಡ್ರಾ ಕ್ಲೆನ್ಸರ್, ವಿಚ್ ಇಸ್ ಮೇಡ್ ಅಪ್ ಆಫ್ ನ್ಯಾಚುರಲ್ ಕೊಲೈಡಲ್ ಓಟ್ ಮೀಲ್. ಸೊ ಇದನ್ನು ನಾನು ಯೂಸ್ ಮಾಡೋದು. ಸೊ ಬನ್ನಿ ಇವಾಗ ಹೋಗಿ ಫಸ್ಟ್ ನನ್ನ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಂಡು ಬೇಡ. ಬಿಕಾಸ್ ನನ್ನ ಮೇಕಪ್ ಎಲ್ಲ ಹಾಕಿದ್ದೆ. ಐ ಕ್ಯಾನ್ ಸಿ ಕಾಜಲ್ ಇನ್ನೊಂದು ಸ್ವಲ್ಪ ಇದೆ. ಬನ್ನಿ ಗೈಸ್, ಅದಕ್ಕೂ ಮುಂಚೆ ಲೆಟ್ಸ್ ಟೈಮ್ ಮೈ ಹೇರ್. ಸೊ ಇಲ್ಲಿ ನಾನು ಯೂಸ್ ಮಾಡ್ತಿರೋದು ಡರ್ಮಾವೈವ್ ಅವರ ಹೈಡ್ರಾ ಕ್ಲೆನ್ಸರ್. ಇದರ ಕನ್ಸಿಸ್ಟೆನ್ಸಿ ಮತ್ತೆ ಟೆಕ್ಸ್ಚರ್ನ ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಇದರಲ್ಲಿ ಕೊಲೈಡಲ್ ಓಟ್ ಮೀಲ್, ಸೋಡಿಯಂ PCA ಅಂಡ್ ಎಮೋಲೆಟ್ಸ್ ಕೂಡ ಇದೆ. ಜೊತೆಗೆ ಇದು ಸೂಪರ್ ಜೆಂಟಲ್ ಹಾಗೆ ಸೋಪ್ ಫ್ರೀ ಕೂಡ. ಅಂಡ್ ಇದು ಬೇರೆ ಸೋಪ್ ತರ ನನ್ನ ಸ್ಕಿನ್ನ ಪೀಲ್ ಕೂಡ ಮಾಡಲ್ಲ. ನೀವು ನೋಡ್ತಿರ್ಬೋದು ನಾನು ಐ ಮೇಲೆ ಕೂಡ ಅಪ್ಲೈ ಮಾಡಿದೆ. ಸೊ ನನಗೆ ಯಾವುದೇ ತರ ಬರ್ನಿಂಗ್ ಸೆನ್ಸೇಷನ್ ಕೂಡ ಆಗಿಲ್ಲ. ಸೊ ನಾನು ಯೂಶಲಿ ಟವಲ್ ಪ್ರಿಫರ್ ಮಾಡಲ್ಲ. ಐ ಯೂಸ್ ಡ್ರೈ ಟಿಶ್ಯೂ. ಯಾಕಂದರೆ ನಂಗೆ ಗೊತ್ತಿಲ್ಲ, ಐ ಗೆಸ್ ಅದಕ್ಕಿಂತ ಸ್ವಲ್ಪ ಬೆಟರ್ ಅಂತ ಅನಿಸ್ತು. ಟವಲ್ ಯೂಸ್ ಮಾಡೋದೇ ಇಲ್ಲ ಅಂತಲ್ಲ, ಮಾಡ್ತೀನಿ. ಬಟ್ ಸಮ್ಟೈಮ್ಸ್ ಈ ಥರ ನೈಟ್ ಟೈಮ್ಸ್ ನಾನು ಶೂಟ್ ಇದ್ದಾಗ ಹಿಂದಿನ ದಿನ ಮೇಕಪ್ ಜಾಸ್ತಿ ಹಾಕಿದ್ದೀನಿ. ಇನ್ನೂ ಮೇಕಪ್ ನಂದು ನೀಟಾಗಿ ಕ್ಲೆನ್ಸ್ ಆಗಿರಲಿಲ್ಲ, ಇವಾಗೆಲ್ಲ ಬರ್ತಿದೆ. ಸೊ ದಿಸ್ ಇಸ್ ದ ರೀಸನ್ ನಾನು ಟಿಶ್ಯೂ ಯೂಸ್ ಮಾಡ್ತೀನಿ. ಟವಲ್ಸಲ್ಲಿ ರಫ್ ಅನಿಸುತ್ತೆ ನನಗೆ. ಸೊ ದಟ್ ಈಸ್ ದ ರೀಸನ್. ಸೊ ಎಸ್, ಇವಾಗ ಫೇಸ್ ಕ್ಲೆನ್ಸಿಂಗ್ ಆಯಿತು, ಆಸ್ ಯು ಕ್ಯಾನ್ ಸಿ. ಸೊ ಕ್ಲೆನ್ಸಿಂಗ್ ಎಲ್ಲ ಮಾಡಾದ್ಮೇಲೆ ಫೇಸ್ ಹಾಗೆ ನಂದು ವೈಪ್ ಮಾಡಿದ ತಕ್ಷಣ ಡ್ರೈ ಆಗಿಬಿಡುತ್ತೆ. ಸೊ ಡ್ರೈ ಆಗಿದ್ದಕ್ಕೆ ನಾನು ಒಂದು ಕ್ರೀಮ್ ಯೂಸ್ ಮಾಡ್ತೀನಿ. ಯಾವ ಕ್ರೀಮ್ ಅಂದರೆ ಸೇಮ್ ಡರ್ಮಾವೆವ್ ಡ್ರೈ ಸ್ಕಿನ್ ಕ್ರೀಮ್. ಸೊ ಈ ಕ್ರೀಮನ್ನು ನಾನು ಅಪ್ಲೈ ಮಾಡ್ತೀನಿ. ಆ್ಯಂಡ್ ಇದು ಕೂಡ ಅಷ್ಟೇ ನ್ಯಾಚುರಲ್ ಕೊಲೈಡಲ್ ಓಟ್ ಮೀಲಿಂದ ಮಾಡಿರೋವಂಥದ್ದು. ಸೊ ಸೇಮ್ ಪ್ರಾಡಕ್ಟ್ ಯೂಸ್ ಮಾಡಿದಾಗ ನಿಮಗೆ ಸೇಮ್ ಬೆಟರ್ ರಿಸಲ್ಟ್ಸ್ ಬರುತ್ತೆ ಅಂತ ಅಷ್ಟೇ. ಸೊ ಎಸ್, ಲೆಟ್ ಮೀ ಯೂಸ್ ದಿಸ್. ಸೊ ನಾನು ಇಲ್ಲಿ ನನ್ನ ಡ್ರೈ ಸ್ಕಿನ್ನ ಹೈಡ್ರೇಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರೋದು ಸೇಮ್ ಡರ್ಮಾವೈವ್ ಅವರ ಡ್ರೈ ಸ್ಕಿನ್ ಕ್ರೀಮ್.
ಇದರ ಕನ್ಸಿಸ್ಟೆನ್ಸಿ ಬಂದು ಸ್ವಲ್ಪ ತಿಕ್ಕಾಗಿರುತ್ತೆ, ಬಟ್ ತುಂಬ ಬೇಗ ಸ್ಕಿನ್ಗೆ ಅಬ್ಸಾರ್ಬ್ ಆಗುತ್ತೆ. ಹಾಗೆ ನಿಮ್ಮ ಸ್ಕಿನ್ನನ್ನು ತುಂಬ ಹೈಡ್ರೇಟೆಡ್ ಆಗಿಡುತ್ತೆ. ಬಿಕಾಸ್ ಇದರಲ್ಲಿ ಕೂಡ ಇದೆ ಸೋಡಿಯಂ PCA, ವೈಟಮಿನ್ E, ಕೊಲೈಡಲ್ ಓಟ್ ಮೀಲ್ ಮತ್ತು ಜೋಜೋಬಾ ಆಯಿಲ್. ಹಾಗೆ ಹೇಳ್ದಾಗಲೇ ಇದು ಸ್ಕಿನ್ ಫ್ರೆಂಡ್ಲಿ ಆ್ಯಂಡ್ ಇದು ತುಂಬ ಬೇಗ ಅಬ್ಸಾರ್ಬ್ ಆಗುತ್ತೆ. ಸೊ ಇದು ನಮ್ಮ pH ಕೂಡ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಹೇಳ್ತಾ ದಿಸ್ ಇಸ್ ದ ಪರ್ಫೆಕ್ಟ್ ಕಾಂಬೋ ಫಾರ್ ಯೋರ್ ಸ್ಕಿನ್ ರೂಟೀನ್. ನೀವು ಈ ಪ್ರಾಡಕ್ಟ್ಸ್ನ ಐಬೀರಿಯಾ ಸ್ಕಿನ್ ಬ್ರ್ಯಾಂಡ್ ಇಲ್ಲ ಅಂದರೆ ನ್ಯೂಟ್ರಿಡರ್ಮ್ ಇಂಡಿಯಾಸ್ ಅಫಿಷಿಯಲ್ ವೆಬ್ಸೈಟಿಂದ ಕೂಡ ಪರ್ಚೇಸ್ ಮಾಡ್ಬೋದು. ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಬೇಕಿತ್ತು ಅಂದರೆ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಚೆಕ್ಔಟ್ ಮಾಡಿ ಆ್ಯಂಡ್ ಪರ್ಚೇಸ್ ಮಾಡಿ. ಆ್ಯಂಡ್ ಎಸ್ ಐಮ್ ಆಲ್ ಸೆಟ್ ಫಾರ್ ಮೈ ಮಿನಿ ವರ್ಕೌಟ್. ಆ್ಯಂಡ್ ಆ್ಯಕ್ಚುಲಿ ನಾನು ಥ್ರೆಡ್ಮಿಲ್ ಕೂಡ ಮಾಡ್ತೀನಿ, ಇನ್ ದ ಸೆನ್ಸ್ ಕ್ಯಾಲರೀಸ್ ಬರ್ನ್ ಮಾಡೋದಕ್ಕಂತ. ಸದ್ಯಕ್ಕೆ ನಾನು ಇವಾಗ ಮೇಲೆ ಹೋಗೋದಕ್ಕಾಗಲ್ಲ ಬಿಕಾಸ್ ಮೇಲಿದೆ ಅದು. ನಾನು ಇವಾಗ ಜಸ್ಟ್ ನನ್ನ ರೂಮಲ್ಲಿ ಸ್ವಲ್ಪ ಮೆಡಿಟೇಟ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ ಆಚೆ ಹೋಗ್ಲಿಕ್ಕಿದೆ. ಸೊ ಬಂದು 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 ಇವನ್ ಫೇವ್ರೆಟ್ ತೂಗುದಿ ಬಿರಿಯಾನಿ ತಿನ್ನಲೇಬೇಕು ಅಂತ ಬಂದಿದ್ದಾನೆ ಗೈಸ್. ಎಷ್ಟು ಸಲ ಬರ್ತಾನೆ ಅವನು. ನಮ್ಮ ಬಾಸ್ ಅವರಪ್ಪ ಅಲ್ವಾ. ಆಯ್ತು ನಡಿಯಪ್ಪ ತಿನ್ನು. ಹಂಗಿರುತ್ತೆ ಆಯ್ತು ನಡಿ ತಿನ್ನು ಫಸ್ಟ್. ಇವನು ತಿಂತಾನೆ ಅಂತ ನನ್ನೂ ಕರ್ಕೊಂಬರ್ತಾನೆ ಗೈಸ್ ಇವನು. ಮಾತಾಡೋಕ್ಕೆ ಆಗ್ತಿಲ್ಲ, ಬಂದು ಆರ್ಡ್ರ್ ಆಗಲಿ. ಇನ್ನೇನು ಮಾತಾಡಲಿ. ಏನು ಆರ್ಡ್ರ್ ಮಾಡಿದ್ಯಾ? ನಾರ್ಮಲ್ ಚಿಕನ್ ಬಿರಿಯಾನಿ ಆ್ಯಂಡ್ ಕುಷ್ಕ. ಚಿಲ್ಲಿ ಚಿಕನ್ ಸೂಪರ್ ಆಗಿರುತ್ತೆ, ಖಾಲಿಯಾಗಿದೆ. ಸೊ ಅದಕ್ಕೆ ಕಬಾಬ್ ಆರ್ಡ್ರ್ ಮಾಡಿದ್ದೀನಿ. 2 ಬಾಸು ಇಲ್ಲೇ ಅವರೇ, ಒಂದು ನಮ್ಮ ಬಾಸು. ಸೊ ನಮ್ಮ ಮನೆ ದೇವ್ರು ಯಾವ್ದು ಗೊತ್ತಾ? ಎದ್ರೆ ಕತೆ ಇಳಿಸರ ಒದೆ ಅಂಜನೇಯ. ನಮ್ಮ ಮನೆ ದೇವ್ರೆ. ಗೈಸ್ ನಾನು ನವೀನ್ಗೆ ಹೇಳಿದ್ದೆ ಗೈಸ್, ಊಟ ಮಾಡಬೇಕಾದ್ರೆ ನೀನು ಯಾರಿಗಾದ್ರೂ ಬೈಕೊಂಡ್ರೆ ನಿನ್ನ ಊಟದಲ್ಲಿ ಲವಂಗ ಸಿಗುತ್ತೆ ಅಂತ. ಮೋಸ್ಟ್ಲಿ ನವೀನಿಗೆ ಲವಂಗ ಸಿಕ್ಬಿಟ್ಟಿದೆ, ಅದಕ್ಕೆ ಖಾರ. The next day. ಸೊ ಅವಳು ಫೋನ್ ಕೇಳಿದ್ಲು. ಸೊ ನಾನು ಅದಕ್ಕೆ ನಾನೇ ಸಜೆಸ್ಟ್ ಮಾಡಿ, ನನಗೊಂದು ಆಫರ್ ಇತ್ತು. ಸೊ ಅಮೆಝಾನ್ ಪ್ರೈಮಲ್ಲಿ ಒಂದು 2 days ಆಫರ್ ಇತ್ತಲ್ಲ, ಸೊ ಅವಾಗ ಬುಕ್ ಮಾಡಿ ತರಿಸ್ದೆ. ಚೆನ್ನಾಗೈತೆ. 40 to 43,000 ಕಮ್ಮಿಗೆ ಸಿಕ್ತು. ಸೊ ಅದೆಲ್ಲ ಅವಳೇ ಎಕ್ಸ್ಪ್ಲೇನ್ ಮಾಡ್ತಾಳೆ, ಅವಳೇ ಹೇಳ್ತಾಳೆ. ಫೋನ್ ಕೇಳಿದ್ಲು, ಫೋನ್ ಕೊಡ್ತಾ ಇದ್ದೀನಿ ಅಷ್ಟೇ. ತಗೋ, ಟೇಕ್ ಇಟ್. ಥ್ಯಾಂಕ್ಸ್ ನವೀನಾ. ಥ್ಯಾಂಕ್ ಯು, ಇಟ್ಸ್ ಓಕೆ. ಗೈಸ್ ಇವಾಗ ಫಸ್ಟ್ ಇಲ್ಲಿ ಬಂದಿದ್ರಿಂದ ನನ್ನ ಕೈಲಿ ಫೋನ್ ನೋಡಿದ ತಕ್ಷಣ ಟೆಂಪರ್ ಗ್ಲಾಸ್ ಹಾಕ್ಸ್ಬೇಕು. ನನ್ನ ಫೋನ್ ಅವ್ನ ಫೋನ್ ಎಲ್ಲ ಟೆಂಪರ್ ಗ್ಲಾಸ್ ಹಾಕ್ಸ್ಕೊಂಡು ಹೋಗೋಣ, ಬೇಗ ಬನ್ನಿ. ಓಕೆ, ಲೆಟ್ಸ್ ಗೋ, ಬಾಯ್. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಶೋಯಿಂಗ್ ಮೈ ಬೆಸ್ಟ್ ಫ್ರೆಂಡ್ಸ್ ಇನ್ ದ ವ್ಲಾಗ್. ಒಂದು ಬೆಸ್ಟ್ ಫ್ರೆಂಡ್ನ ನೋಡಿದ್ದೀರಾ, ಇನ್ನೊಬ್ರನ್ನ ನೋಡಿರಲ್ಲ. ಆ್ಯಂಡ್ ಇನ್ನೊಂದು ಥಿಂಗ್ ಏನು ಅಂದರೆ, ಬಿಫೋರ್ ಸ್ಟಾರ್ಟಿಂಗ್ ದ ವ್ಲಾಗ್ ನಾನು ಏನು ಹೇಳ್ತೀನಿ ಅಂದರೆ, ಫ್ರೆಂಡ್ಸ್ ದೂರ ಇರಲಿ ಹತ್ತಿರ ಇರಲಿ, ಜಗಳ ಆಡಿರಲಿ, ಏನೇ ಇರಲಿ, ಬಟ್ ಫ್ರೆಂಡ್ಸ್ ಫಾರ್ ಎವರ್ ಮನುಷ್ಯರು ಯಾವಾಗಲೂ ಇದ್ದೇ ಇರ್ತಾರೆ. ಸೊ ಅಷ್ಟು ಹೇಳ್ತಾ ನನ್ನ ಫ್ರೆಂಡ್ ಇಲ್ಲಿ ನಗ್ತಾ ಇದ್ದಾಳೆ, ಪಟ ಮಾತಾಡ್ತಿದ್ದೀವಿ ಅಂತ. ಸೊ ಹಾಯ್, ಇದು ಹಿತೈಷಿ ಅಂತ. ಆ್ಯಂಡ್ ಇದು ಲಿಶಾ. ಸೊ ಇವಳು ಫಸ್ಟ್ ಟೈಮ್, ಇವಳು ಆಲ್ರೆಡಿ ನೋಡಿರ್ತೀರ. ಟ್ಯಾಟು ಹಾಕ್ಸಕ್ಕೆ ಹೋಗ್ತಿರೋ ಅಂಥ ಪ್ಲೇಸ್ ಬಂದು ಆರ್ಟ್ ಗ್ಯಾರೇಜ್ ಅಂತ ರಾಜಾಜಿನಗರಲ್ಲಿರೋದು. ಸೊ ಅಲ್ಲಿ ಹೋಗಿ ಒಂದು ಸ್ಟ್ಯಾಟು ಎಲ್ಲ ಆದಮೇಲೆ ಫೈನಲ್ ಔಟ್ಪುಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಸೊ ಸಿ ಯು ದೇರ್. ಇವಾಗ ನಾವು ಹಾಕ್ಸ್ತಿರೋ ಟ್ಯಾಟು ಇದು. ಸೊ ಫಸ್ಟ್ಲಿ ಸೇ ಹಾಯ್ ಹಿತೈಷಿಗಳನ್ನ ಆಲ್ರೆಡಿ ನೋಡಿರ್ತೀರ ನನ್ನ ಬರ್ಡೇ ವ್ಲಾಗಲ್ಲಿ. ಇವಳನ್ನ ಫಾರ್ ದ ಫಸ್ಟ್ ಟೈಮ್ ನೋಡ್ತಾ ಇರೋದು. ಹೌದಾ? ಯಾ, ಹಾಯ್ ಲಿಶಾ. ಆ್ಯಂಡ್ ಎಸ್, ಇವಾಗ ಫಸ್ಟ್ ನಾನಂತೂ ಟ್ಯಾಟು ಹಾಕ್ಸೋಕೆ ಹೋಗ್ತಿಲ್ಲ ಬಿಕಾಸ್ ಇಟ್ಸ್ ಬಿನ್ 5 years ನಾನು ಈ ಟ್ಯಾಟು ಹಾಕಿಸಿ ಪೇಯ್ನ ತಡ್ಕೊಂಡಿರೋದು. ಸೊ ಫಸ್ಟ್ ಹಿತೈಷಿ ಹಾಕಿಸ್ತಾಳೆ. ಹಿತೈಷಿ ಹಾಕ್ಸಾದ್ಮೇಲೆ ಲಿಶಾ ಹಾಕ್ಸಿದ್ಮೇಲೆ ನಾನು ಲಾಸ್ಟ್. ಸೊ ನಾವು ಇವಾಗ ಫೈನಲೈಸ್ ಮಾಡಿರೋ ಟ್ಯಾಟು ಇದು, ಇನ್ಫಿನಿಟಿವ್ ವಿತ್ ಅ ರೆಡ್ ಹಾರ್ಟ್. ಸೊ ಒನ್ಸ್ ಎಲ್ಲ ಹಾಕಾದ್ಮೇಲೆ ಮತ್ತೆ ವಿಲ್ ಗೆಟ್ ಬ್ಯಾಕ್. ಲಿಶಾ ನಿಜ ಇಷ್ಟೊಂದು ಓದ್ತಿದ್ರೆ ನಾನು ಹಾಕ್ಸ್ಕೊಳ್ಳೋದೇ ಇಲ್ಲ, ವಾಪಸ್ ಹೊಡೋಗ್ಬಿಡ್ತೀನಿ. ನಿನ್ನ ಕೈ ತೋರಿಸು. ಇವಳು ಆಲ್ರೆಡಿ ಹಾಕ್ಸ್ಕೊಂಬಿಟ್ಲು ಗೈಸ್ ಫಸ್ಟು. ಆದರೂ ಎಷ್ಟು ಪಾಪಪ್ ಆಗ್ತಿದೆ ನೋಡೋದು. ನೋಡ್ತಾ ಇವಳು ಯಾವ ರೇಂಜಿಗೆ ಬೇರ್ತಾ ಇದ್ದಾಳೆ. ನಾನಂತೂ ಹಾಕ್ಸ್ಕೊಳ್ಳೋಲ್ಲ, ನಾನು ಓಡೇ ಹೋಗ್ತೀನಿ ಆಚೆ, ಹೇಳಿದ್ದೀನಿ ಹಿಂಗೆಲ್ಲ ಆದರೆ. ನೀಡಲ್ಲಿ ಚುಚ್ಚುತ್ತೆ ಲಿಶಾ. ನಾನು 5 years ಆದಮೇಲೆ ಹಾಕ್ಸ್ತೀನಲ್ಲ. ಇಷ್ಟೆಲ್ಲ ನೆಕ್ಸ್ಟ್ ಟೈಮ್ ಬರ್ತಿದ್ದೆ, ಬಟ್ ನಾನು ನೋಡ್ತಿತ್ತು. ಜೋಶಲ್ಲಿ ನಮ್ಮನ್ನೆಲ್ಲ ರೆಕಾರ್ಡ್ ಮಾಡ್ತಿದ್ದಂಥ ನಮ್ಮ ಓನ್ಲಿ ಫ್ರೆಂಡ್ ರಚನಾ ಅವ್ರಿಗೆ ಆಗ್ತಾ ಇರೋ ನೋವನ್ನ ನಮಗೆ ಕಣ್ಣಲ್ಲಿ ನೋಡೋಕ್ಕಾಗ್ತಾ ಇಲ್ಲ.
ಸೊ ಎಸ್ ಫೈನಲಿ ಟ್ಯಾಟು ಹಾಕಿಸ್ಕೊಂಡು ಬಂದ್ವಿ. ಸೊ ಫಸ್ಟ್ ಹಾಕ್ಸ್ಕೊಂಡಿದ್ದು ಹಿತೈಷಿನ ಟ್ಯಾಟು ತೋರಿಸು. ಇವಳ್ದೆ ಆ್ಯಕ್ಚುಲಿ ಸ್ವಲ್ಪ ಸ್ವೆಲ್ಲಿಂಗ್ ಆಗಿರೋದು, ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂತ. ಆ್ಯಂಡ್ ನೆಕ್ಸ್ಟ್ ಲಿಶನ್ದು ಇವಾಗ ಸ್ವೆಲ್ಲಿಂಗ್ ಆಗ್ತಿದೆ. ಆ್ಯಂಡ್ ನಂದು ಅಷ್ಟೇನಿಲ್ಲ, ಬಟ್ ಟೈಮ್ ಬೇಕು. ಇವಾಗ ಒಂಚೂರು ಆಗ್ತಿದೆ. ಸೊ ಇಡು ಲಿಶ ಏನಂತ ಟ್ಯಾಟು ಕಾಣಿಸ್ತೀರ. ಸೊ ಚಿಯರ್ಸ್ ಟು 10 years ಫ್ರೆಂಡ್ಶಿಪ್. ಸೊ ಇವಾಗ ಅದೇ ಖುಷಿಗೆ ತಿನ್ನಕ್ಕಂತ ಹೋಗ್ಬೇಕು. ಸೊ ಫಸ್ಟ್ ತಿಂತೀವಿ. ಸೊ ಗೈಸ್ ಎಸ್ ನಾನು ಮನೆಗೆ ವಾಪಸ್ ಬಂದು ಅಲ್ಲಿ ಫೋನನ್ನು ನೀಟಾಗಿ ನೋಡಿರಲಿಲ್ಲ, ಬಿಕಾಸ್ ನಾನು ಟ್ಯಾಟು ಹಾಕ್ಸ್ಕೋಬೇಕು ಅಂತ ಹೋಗಬೇಕಿತ್ತು. ಸೊ ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತ. ಆ್ಯಂಡ್ ಇವಾಗ ನಾನು ಫೋನನ್ನು ನೀಟಾಗಿ ವಿತ್ ಟೆಂಪರ್ ಗ್ಲಾಸ್ ಎಲ್ಲ ಹಾಕ್ಸಿದ್ಮೇಲೆ ಓಪನ್ ಮಾಡಿ ನೋಡ್ತೀನಿ. ಐ ಫೆಲ್ಟ್ ವೆರಿ ಹ್ಯಾಪಿ, ಬಿಕಾಸ್ ಈ ಥರ ಒಂದು ಸ್ಮಾಲ್ ಗೆಸ್ಚರ್ಸ್, ಸ್ಮಾಲ್ ಆಸೆಗಳನ್ನ ಈಡೇರಿಸಿದಾಗ ಯಾರೇ ಆಗಿರಲಿ ಐ ಫೀಲ್ ವೆರಿ ಹ್ಯಾಪಿ. ಆ್ಯಂಡ್ ಈ ಟ್ಯಾಟು ಪ್ಲ್ಯಾನ್ ಬಂದು ತುಂಬ ವರ್ಷದ ಹಿಂದಿನ ಪ್ಲ್ಯಾನ್, ಬಟ್ ಇವಾಗ ಆಯಿತು. ಎವ್ರಿಥಿಂಗ್ ನೀಡ್ಸ್ ಟೈಮ್ ಅಂತಾರಲ್ಲ. ಸೊ ದೀಸ್ ಆರ್ ಸಮ್ ಸ್ಪೆಷಲ್ ಮೂಮೆಂಟ್ಸ್ ಇನ್ ಮೈ ಲೈಫ್. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.